ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ನವೆಂಬರ್ ತಿಂಗಳು ಪೂರ್ತಿ ಶ್ರೀಮತಿ ಶಕುಂತಲಾ ಪಿ ಆಚಾರ್ ಅವರು ಆಯೋಜಿಸಿರುವ ಕಥನ ಕವನದಲ್ಲಿ ಭಾಗವಹಿಸಲು ನನಗೆ ಅವಕಾಶ ನೀಡಿರುವುದಕ್ಕೆ ಶಕುಂತಲಾ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಬಾರಿಯ ಪುರಾಣ ಪಾತ್ರಗಳ ಕಥನ ಕವನದ ಅಭಿಯಾನದಲ್ಲಿ ನಾನು ಆಯ್ದುಕೊಂಡಿರುವ ಪಾತ್ರ ಹನುಮ. ಹನುಮ ಚರಿತೆ ಎಂಬ ಶೀರ್ಷಿಕೆಯ ಈ ಕಥನ ಕವನವನ್ನು ನೀವೆಲ್ಲರೂ ಆಲಿಸಿ ಪ್ರತಿಕ್ರಿಯೆ ನೀಡಿ ಪ್ರೋತ್ಸಾಹಿಸಿ. ಶೀರ್ಷಿಕೆ ಹನುಮ ಚರಿತೆ. ಕೇಸರಿ ಎಂಬ ವಾನರ ರಾಜನು ಕಿಷ್ಕಿಂಧೆಯನ್ನು ಆಳುತ್ತಲಿರಲು ಆತನ ಪತ್ನಿ ಅಂಜನ ದೇವಿಯು ಸುಪುತ್ರ ಪ್ರಾಪ್ತಿಗೆ ತಪವಗೈಯುತ್ತಲಿದ್ದಳು. ವಾನರ ರೂಪದಿ ಶಿವಪಾರ್ವತಿಯರು ವನವಿಹಾರವನ್ನು ಮಾಡುತ್ತಲಿರಲು ಗರ್ಭಧರಿಸಿದ ಗಿರಿಜೆಯು ತನ್ನೊಡಲಿನ ವಾನರ ಶಿಶುವನ್ನು ಹೆರಲು ಒಪ್ಪದಾದಳು. ತನ್ನ ಮನಸ್ಸಿನ ಕಳವಳವನ್ನು ಶಿವನಲ್ಲಿ ಪಾರ್ವತಿ ದೇವಿಯು ಅರುಹಿರಲು ಮಡದಿಯ ಮನವಿಗೆ ಸ್ಪಂದಿಸಿ ಶಂಕರ ಸಹಾಯಕ್ಕೆ ವಾಯುದೇವನ ಕೇಳಿದನು. ತಪನಿರತಳಾಗಿಹ ಅಂಜನೆಯೊಡಲಿಗೆ ಶಿವೆಯ ಶಿಶುವನ್ನು ವರ್ಗಾಯಿಸಲು ಶಿವಪಾರ್ವತಿಯರ ಅಂಶವ ಪಡೆದಿಹ ಶಿಶುವಿಗೆ ಅಂಜನೆ ಜನ್ಮವ ನೀಡಿದಳು. ವಾಯುದೇವನ ಅನುಗ್ರಹದಿಂದಲೇ ಆಂಜನೇಯನು ಜನಿಸಿರಲು ಸತ್ಕುಲ ಶಿಶುವನ್ನು ಪಡೆದ ಅಂಜನೆ ಆನಂದ ಸಾಗರದಲ್ಲಿ ತೇಲಿಹಳು. ಕೆಂಪಗೆ ಕಂಡ ಸೂರ್ಯನ ನೋಡುತ್ತ ಹನುಮನು ಹಣ್ಣೆಂದು ಭ್ರಮಿಸಿರಲು ಹಣ್ಣನ್ನು ತಿನ್ನಲು ಶಿಶುವು ವಾಯುವೇಗದಿ ಸೂರ್ಯನ ಬಳಿಗೆ ಹಾರಿದನು. ಬಾನಿಗೆ ಹಾರಿದ ಶಿಶುವನ್ನು ತಡೆಯಲು ಇಂದ್ರನು ಪ್ರಹಾರವ ಮಾಡಿರಲು ಇಂದ್ರನ ಹೊಡೆತಕ್ಕೆ ತತ್ತರಿಸಿದ ಶಿಶು ಹನುಮನು ಮೂರ್ಛಿತನಾಗಿಹನು. ಕೋಪದಿ ಸಿಡಿದ ವಾಯುದೇವನು ತನ್ನಯ ಚಲನೆಯ ನಿಲ್ಲಿಸಿರಲು ಜಗದ ಜೀವಿಗಳು ಉಸಿರಾಡಲಾಗದೆ ಒದ್ದಾಡುತ್ತ ನಿಶ್ಚಲವಾಗಿಹವು. ಒಡನೆಯೇ ಬಂದ ಬ್ರಹ್ಮದೇವನು ವಾಯುದೇವನನ್ನು ಸಮಾಧಾನಿಸಲು ಬ್ರಹ್ಮದೇವನ ಕೋರಿಕೆ ಮನ್ನಿಸಿ ವಾಯುವು ಜಗವನ್ನುಳಿಸಲು ಮತ್ತೆ ಪ್ರಕಟನಾಗಿಹನು. ವಾಯುವಿಲ್ಲದೆ ನಿಶ್ಚಲವಾಗಿದ್ದ ಜೀವಿಗಳೆಲ್ಲವೂ ಮರಳಿ ಜೀವವನ್ನು ಪಡೆದಿರಲು ದೇವತೆಗಳೆಲ್ಲರೂ ವರವನ್ನು ನೀಡುತ್ತ ಹರುಷದಿ ಹನುಮನ ಹರಸಿದರು. ದೇಹಬಲ ಬುದ್ಧಿಬಲದಲ್ಲಿ ಅದ್ವಿತೀಯ ಶಕ್ತಿಯನ್ನು ಪಡೆದವನಾಗಿರಲು ರಾಮಾಯಣದಲ್ಲಿ ಮುಖ್ಯ ಪಾತ್ರವ ವಹಿಸಿದ ಹನುಮನು ರಾಮನ ಬಂಟನಾಗಿಹನು. ರಾಮ ಸೀತೆಯರ ವನವಾಸ ಸಮಯದಿ ರಾವಣ ಸೀತೆಯನ್ನು ಅಪಹರಿಸಿರಲು ರಾಮ ಲಕ್ಷ್ಮಣರು ಸೀತೆಯ ಹುಡುಕುವ ಸಮಯದಿ ಹನುಮನ ಭೇಟಿಯಾಗಿಹರು. ಲಂಕಾಧೀಶನು ಸೀತೆಯ ಕದ್ದೊಯ್ದ ಸುದ್ದಿಯ ಹನುಮಗೆ ತಿಳಿಸಿರಲು ಸೀತೆಯ ಹುಡುಕಿ ರಾಮನ ಸಂದೇಶ ತಿಳಿಸಲು ಸಮುದ್ರೋಲ್ಲಂಘನ ಮಾಡಿದನು. ಲಂಕಪಟ್ಟಣದ ಅಶೋಕವನದಲ್ಲಿ ಸೀತೆಯು ರಾಮ ಜಪವನ್ನು ಜಪಿಸುತ್ತಲಿರಲು ಸೀತಾಮಾತೆಯ ಕಂಡ ಹನುಮನು ವಂದಿಸಿ ಆಕೆಗೆ ರಾಮನ ಮುದ್ರೆಯುಂಗುರವ ನೀಡಿದನು. ಸೀತೆಯ ಬಿಡುಗಡೆಗಾಗಿ ರಾಮನು ಬರುವನೆಂಬ ಅಭಯವ ಸೀತಾಮಾತೆಗೆ ಅರುಹಿರಲು ಶಾಂತಚಿತ್ತಳದ ಸೀತಾಮಾತೆಯು ಹನುಮಗೆ ಆಶೀರ್ವದಿಸಿ ಕಳುಹಿದಳು. ಅಶೋಕವನದಲ್ಲಿ ಕಪಿಚೇಷ್ಟೆ ಮಾಡಿದ ಹನುಮನ ಬಂಧಿಸಿ ಆಸ್ಥಾನಕ್ಕೆ ತಂದಿರಲು ಸಿಂಹಾಸನದಲ್ಲಿ ಕುಳಿತಿಹ ರಾವಣನೆದುರಲ್ಲಿ ಹನುಮನು ತನ್ನ ಬಾಲವ ಸುತ್ತಿ ಎತ್ತಿ
ಎತ್ತರಕ್ಕೇರಿ ಕುಳಿತಿಹನು. ಹನುಮನ ಉದ್ದಟತನ ಕಂಡ ರಾವಣ ಕೆರಳಿ ಕಪಿಬಾಲಕ್ಕೆ ಬೆಂಕಿ ಹಚ್ಚಲು ಹೇಳಿರಲು, ತನ್ನ ಬಾಲಕ್ಕೆ ಹಚ್ಚಿದ ಬೆಂಕಿಯಿಂದಲೇ ಹನುಮನು ಲಂಕಾ ನಗರವ ಸುಟ್ಟು ಹಾಕಿದನು. ರಾಮನಲ್ಲಿಗೆ ಹಿಂದಿರುಗಿದ ಹನುಮನು ಸೀತೆಯ ವಿಷಯವನ್ನರಿಹಿರಲು, ರಾಮಲಕ್ಷ್ಮಣರು ಸುಗ್ರೀವ ಜಾಂಬುವಂತರೊಡಗೂಡಿ ಸಮಾಲೋಚನೆ ನಡೆಸಿಹರು. ರಾವಣನೊಂದಿಗೆ ಯುದ್ಧವ ಹೂಡಲು ಯೋಜನೆಯೊಂದನ್ನು ಮಾಡಿರಲು, ಕಪಿಸೇನೆಯೊಡಗೂಡಿ ರಾಮಲಕ್ಷ್ಮಣರು ಸಮುದ್ರಕ್ಕೆ ಸೇತುವೆ ಕಟ್ಟಿದರು. ದಾಳಿಯ ಮಾಡಲು ರಾವಣ ರಾಜ್ಯಕ್ಕೆ ಕಪಿಸೇನೆ ಲಂಕೆಗೆ ಹೊರಟಿರಲು, ಅಣ್ಣ ರಾವಣನ ಅನೀತಿ ವಿರೋಧಿಸಿ ವಿಭೀಷಣ ರಾಮನ ಪಕ್ಷವ ಸೇರಿದನು. ಸೀತೆಯ ಬಂಧನ ಬಿಡಿಸಲು ನಡೆದ ಯುದ್ಧದಿ ಅಪಾರ ರಕ್ಕಸ ಸೇನೆಯು ನೆರೆದಿರಲು, ಬಲವಾನ ಹನುಮನು ಕೆಟ್ಟ ರಕ್ಕಸರ ಸೊಕ್ಕನು ಕ್ಷಣದಲ್ಲಿ ಮುರಿದಿಹನು. ರಣರಂಗದಲ್ಲಿ ನಡೆದ ಘೋರ ಯುದ್ಧದಲ್ಲಿ ಘಾಸಿಗೊಂಡ ಲಕ್ಷ್ಮಣ ಮೂರ್ಛಿತನಾಗಿರಲು, ಸಂಜೀವಿನಿ ಪರ್ವತವನ್ನೇ ಎತ್ತಿ ತಂದ ಹನುಮನು ಲಕ್ಷ್ಮಣನ ಚೇತರಿಕೆಗೆ ಕಾರಣನಾಗಿಹನು. ರಣರಂಗದೊಳು ರಾಮ ರಾವಣರ ನಡುವೆ ಭೀಕರ ಕಾಳಗವು ನಡೆದಿರಲು, ರಾಮನ ಕೈಯೊಳು ರಾವಣ ಹತನಾದೊಡೆ ಘೋರ ಯುದ್ಧವದು ಮುಗಿದಿತ್ತು. ಅಶೋಕವನದೊಳು ಬಂದಿಯಾಗಿದ್ದ ಸೀತೆಯು ಮುಕ್ತಿಯ ಪಡೆದಿರಲು, ಯುದ್ಧದಿ ವೀರಾವೇಶವ ತೋರಿದ ಹನುಮನ ಗುಣವನ್ನು ಜಗವದು ಕೊಂಡಾಡುವುದು. ರಾಮನ ಭಕ್ತ ಹನುಮನು ತನ್ನೆದೆಯೊಳು ಪ್ರಭು ಶ್ರೀರಾಮಚಂದ್ರನ ಧರಿಸಿರಲು, ಪ್ರತಿ ಊರಲ್ಲೂ ಹನುಮನ ಭಕ್ತರು ಆತನ ಗುಡಿಯನ್ನು ಕಟ್ಟಿ ಪೂಜಿಪರು. ಯುಗ ಯುಗದಿಂದಲೂ ಹನುಮನ ಕೀರ್ತಿಯು ಜಗದೊಳು ಶಿಖರದೆತ್ತರಕ್ಕೆ ಮೊಳಗಿರಲು, ಬಜರಂಗಿ ಮಾರುತಿ ಚಿರಂಜೀವಿಯಾಗಿ ಯುಗ ಯುಗದಲ್ಲೂ ನೆಲೆಸಿಹನು. ಯುಗ ಯುಗದಲ್ಲೂ ನೆಲೆಸಿಹನು. ಧನ್ಯವಾದಗಳು.